ಓಕೆ, ಇನ್ನು ಧನರಾಜ್ ಅವರು ಮನೆಯಲ್ಲಿ ಗಲಾಟೆ ಮಾಡಿರೋದೇ ಕಡಿಮೆ, ಆದ್ರೆ ಮಾಡಿರೋ ಗಲಾಟೆಗಳೇನಿದಾವಲ್ಲ ಒಂದು ಲೆವೆಲ್ಗೆ ಜಾಸ್ತಿನೇ ಇದೆ. ಫಸ್ಟ್ ಜಗದೀಶ್ ಅವ್ರ ಜೊತೆ ಆಗತ್ತೆ, ಮೋಕ್ಷಿತ್ ಅವ್ರ ಜೊತೆ ಆಗತ್ತೆ, ರಜತ್ ಅವ್ರ ಜೊತೆ ಅಂತೂ ಫುಲ್ಲು ಕೈ ಮಿಲಾಯಿಸೋ ಲೆವೆಲ್ಗೆ ಹೋಗ್ಬಿಡತ್ತೆ. ಆ ರಜತ್ ಜೊತೆ ಆಗಿದ್ ಗಲಾಟೆ ಏನಾದ್ರು ಧನು ಅವ್ರಿಗೆ ಪ್ಲಸ್ ಆಯ್ತಾ ಅಂತ? ಪ್ಲಸ್ ಆಯ್ತಾ ಅಂದ್ರೆ ಧನರಾಜಿಗೆ ಅದೊಂದು ಕಾನ್ಫಿಡೆನ್ಸ್ ಬಂತು. ಕಾನ್ಫಿಡೆನ್ಸ್ ಇತ್ತು, ಕಾನ್ಫಿಡೆನ್ಸ್ ಬಂದಿದ್ಯಾ. ಯಾಕಂದ್ರೆ ರಜತ್ ಅವರು ಬಂದು ಆ ಒಂದು ಮಿಡ್ ವೀಕ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರ್ತಾರೆ. ಬಂದು ಅವ್ರದ್ದೇ ಒಂದು ಆರ್ಭಟ ಶುರು ಆಗುತ್ತೆ. ತಾಯ್ತ ಕಟ್ಟಿಸ್ತೀನಿ ಅಂದಾಗ ಎಲ್ಲ ಟ್ರಿಗರ್ ಆಗ್ತಿತ್ತು. ಆಮೇಲೆ ನಂಗೊಂದು ಮಾತು ಹೇಳ್ತಾರೆ, ಹನುಮಂತನ ನೆರಳಲ್ಲಿ ಇರ್ತಾನೆ, ಇಲ್ಲಿ ಕೆಲವರೆಲ್ಲ ಮಾತಾಡಿದ್ದಾರೆ ಅನ್ನೋ ತರ. ಆಮೇಲೆ ಡಿಸಿಷನ್ ಮೇಕಿಂಗ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ, ರೀಸನ್ ಸರಿ ಕೊಡಲ್ಲ ಅಂತ. ನನಗೆ ಆ ವೀಕಲ್ಲಿ ಅವರೇ ಹೇಳಿದ್ದು, ನೀವು ಕ್ಯಾಪ್ಟನ್ಸಿ ಮಾಡಿದೆ, ತುಂಬಾ ಚೆನ್ನಾಗಿ ರೀಸನ್ ಎಲ್ಲ ಕೊಟ್ಟಿದ್ದೆ, ಇವರೆಲ್ಲ ಕೊಡೋ ರೀಸನ್ಗಿಂತ ನೀನ್ ಕೊಡೋ ರೀಸನ್ ಚೆನ್ನಾಗಿದೆ. ಈ ಎರಡು ಮಾತುಗಳು ನಂಗೆ ತುಂಬಾ ಏನಕ್ಕೆ ಈ ತರ ಮಾತಾಡ್ತಿದ್ರು, ನಾನ್ ಬಿಡ್ಬಾರ್ದು, ನಾನ್ ಸಹ ಫೈಟ್ ಮಾಡ್ಬೇಕು ಇವ್ರ ಜೊತೆ ಅಂತ. ಮಾತಾಡಿದ್ರೆ ನಾನು ಬಿಡ್ಲೇಬಾರ್ದು ಅನ್ನೋ ತರ. ನಾಮಿನೇಷನ್ ಟೈಮಲ್ಲೂ ಕೂಡ ಏನೆಲ್ಲ ಮಾತಾಡಕ್ ಬರ್ತಾರೆ. ನಂಗೆ ಕೆಲವೊಂದ್ಸಲ ಅವ್ರು ಮಾತಾಡ್ಬೇಕಾದ್ರೆ ಆ ಟೈಮಿಗೆ ಮಾತಾಡ್ಬೇಕು ಅಂತ ಅನ್ಸಿದ್ರು ಕೂಡ ಆ ಟೈಮನ್ನು ಯುಟಿಲೈಸ್ ಮಾಡಿರ್ಲಿಲ್ಲ. ಚೈತ್ರ ಕೂರ್ಸ್ಕೊಂಡು ನಿಮಗೊಂದು ದೊಡ್ಡ ಕ್ಲಾಸ್ ತಗೊಂತಾರ ಅದಕ್ಕೋಸ್ಕರ. ಮಾತಾಡುವಾಗ ತಿರುಗಿಸಿ ಹೇಳ್ಬೇಕು, ಬಿಡಬಾರ್ದು ಅಲ್ಲಿ ಸುಮ್ನೆ. ಸುದೀಪ್ ಸರ್ ಕೂಡ ವೀಕೆಂಡ್ ಅಲ್ಲಿ ಹೇಳ್ತಾರೆ. ಇಲ್ಲ, ನಾನು ಅದನ್ನ ಹೇಳಿದೆ, ಅದು ಯಾರೇ ಏನು ಹೇಳಿದ್ರು ಕೂಡ ನನಗೂ ಅನಿಸ್ತಿರುತ್ತೆ, ಇಲ್ಲ ನಾನು ಇದಕ್ಕೆ ಕೌಂಟರ್ ಕೊಡ್ಬೇಕಿತ್ತು, ಅಲ್ಲೇ ಕೊಡ್ಬೇಕಿತ್ತು, ಆಯ್ತು ಪರವಾಗಿಲ್ಲ, ನೆಕ್ಸ್ಟ್ ಅವ್ರು ನೋಡೋಣ ಅಂತ. ಅದು ಆ ರೀತಿ ಆಗತ್ತೆ ಅಂತ ಅನ್ಕೊಂಡು ಇರ್ಲಿಲ್ಲ. ಮತ್ತೆ ಅದು ಆ ಟೈಮಿಗೆ ಆ ಕೆನ್ನೆಗೆ ಹೊಡೆದಿದ್ದು ನನ್ನಿಂದಲೇ ತಪ್ಪಾಗಿದೆ ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಹೊಡಿಬೇಕಾದ್ರೂ ಅವರು ಸ್ಮೈಲ್ ಮಾಡ್ತಿದ್ರು. ಎಲ್ಲ ಒಂದ್ ಕಡೆ ಇದು ಅಷ್ಟೊಂದು ಪೀಕ್ ಹೋಗಲ್ಲ. ಗೌತಮಿಗೆ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು, ಅವರೇ ಬೇರೆ ಕ್ಯಾಪ್ಟನ್ ಇರ್ತಾರೆ ಟೈಮಲ್ಲಿ. ಅವ್ರು ಬಂದು ಸಮಾಧಾನ ಮಾಡ್ತಾರೆ. ಅವ್ರು ನನ್ನ ಪರವಾಗಿ ನೀವು ಫಸ್ಟ್ ನೋಡ್ಕೋಬೇಕಿತ್ತು, ನೀವ್ ಯಾಕೆ ಅದನ್ನ ಎಂಟರ್ಟೈನ್ ಮಾಡಕ್ ಹೋದ್ರಿ ಅಂತೆಲ್ಲ ಹೇಳಿದ್ರು. ಆಮೇಲೆ ನನಗೆ ಅನಿಸ್ತು, ನಾನು ಯಾಕೆ ಹಿಂಗ್ ಮಾಡಿದೆ ಅಂತ. ಮತ್ತೆ ವಾಪಸ್ಸು ಅಲ್ಲಿ ನಾನೇ ಹೋಗ್ತೀನಿ ತಮಾಷೆ ಮಾಡಕ್ಕೆ, ಅದ್ ನಾನೇ. ಆಮೇಲೆ ಲಾಸ್ಟ್ಗೆ ಒಂದು ವಾರ್ನಿಂಗ್ ಕೊಡ್ತಾರೆ, ಹಿಂಗ್ ಮಾಡಿದ್ರೆ ನಾನು ಏನ್ ಬೇಕಾದ್ರೂ ಮಾಡಿ ಹೊರಗಡೆ ಹೋಗೋದಕ್ಕೂ ಸಾಧ್ಯ ರೆಡಿ ಇದೆ. ಆ ಮಾತು ಕೇಳಿದಾಗ ಅಗ್ರೆಷನ್ ಇದೆ. ನಂಗೆ ನಿಜವಾಗ್ಲೂ ಹೇಳ್ತೀನಿ, ಆತರ ಹೋಗೋದಕ್ಕೆ ಯಾರು ಹೋದ್ರು ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆತರ ಯಾರು ಹೋಗ್ಬಾರ್ದು ಅನ್ನೋ ತರನೇ ಇದ್ದೆ. ಆ ಮಾತು ಕೇಳಿ ಇವ್ರಿಗೆ ಕೋಪ ಜಾಸ್ತಿ ಇದೆ, ಬೇಡ ಇವ್ರ ಜೊತೆ ಅಂತ. ದೋಸ್ತನ ಹತ್ರನು ಹಿಂಗೆ ಹೇಳಿದೆ, ಮೊಟ್ಟ ತಲೆ ಆಫ್ ಮಾಡ್ತಾನ, ಸುಮ್ಕಿರು ನಾನ್ ಸುಮ್ನೆ ಇರ್ತೀನಿ, ಇನ್ನೇನು ಮಾತಾಡಕ್ ಹೋಗಲ್ಲ ಅಂತ. ಅಲ್ಲಿಗೆ ಮುಗೀತು. ಕಳಪೆ ಬಂದಾಗ ನಾನು ಅದಕ್ಕೋಸ್ಕರನೇ, ಅವ್ರಿಗೆ ಕೋಪ ಜಾಸ್ತಿ ಬರುತ್ತೆ, ಅದೊಂಚೂರು ತಮಾಷೆಯಾಗಿ ಜುಟ್ಟು ಹಾಗೆ ಹೀಗೆ ಎಲ್ಲ ಕೊಡ್ತಿದ್ದಾರೆ ಅನ್ನೋ ತರನೇ. ಅದು ಏನಾಯ್ತು ಗೊತ್ತಿಲ್ಲ, ಅವರು ಮಾತಾಡಕ್ ಶುರು ಮಾಡಿದ್ರು, ನಾನು ಮಾತಾಡಕ್ ಶುರು ಮಾಡಿದೆ. ಕಳಪೆ ಅಂದ್ರೆ ಅಲ್ಲೇ ಕೂತ್ಕೊಂಡು ಮಾತಾಡ್ತಾರೆ, ಎದ್ದು ಬರ್ತಾರೆ. ನಂಗೆ ಏನ್ ಕನಸು ಬಿದ್ದಿತ್ತ, ಏನ್ರಿ ಮಾಡ್ತೀರಾ, ಏನ್ ಹೊಡಿತೀರಾ, ಬನ್ರಿ ಹೊಡಿರಿ ಅಂದ್ರೆ. ಯಪ್ಪ ಬಂದಾಗ ನಾನು ಅಯ್ಯೋ ಯಾಕ್ರಪ್ಪ ಹೊಡ್ತಿದ್ದಾರೆ ಬಂದು ತಳ್ದಾಗ. ಫಸ್ಟ್ ಟೈಮ್ ನನಗೆ ಲೈಫಲ್ಲಿ ಈ ರೀತಿ ಆಗಿರೋದು. ಅಂದ್ರೆ ಯಾರೋ ಒಬ್ರು ನನ್ನನ್ನು ತಳ್ತಾರೆ, ಯಾವ ತರ ಮಾಡ್ತಾರೆ, ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಮೊದ್ಲೇ ಹೇಳಿದಾಗೆ ಇದು ಯಾಕೋ ಬೇರೆ ರೀತಿ ಹೋಗ್ತಿದೆ ಅನ್ನೋ ತರ ಅನ್ಸ್ತು. ನಾನ್ ಮತ್ತೆ ಅದಕ್ಕೆ ಸುರೇಶ್ ಮಾವನ ಹತ್ರ ಬಂದು ಕೇಳಿದೆ, ಸುರೇಶ್ ಮಾವ ನೀ ಏನ್ ಮಾಡ್ಬೇಕು ಗೊತ್ತಾಗ, ಬಿಡ್ಬಿಡ ಹೋಗು, ಇದಕ್ಕೆ ನ್ಯಾಯ ಕೇಳು ಅನ್ನೋದು. ನ್ಯಾಯ ಕೇಳೋದ ಅಥವಾ ನಾನೇ. ಆಮೇಲೆ ನನಗೆ ಆ ಟೈಮ್ವರೆಗೂ ನಂದೇನ್ ತಪ್ಪೆಲ್ಲ ಅವ್ರದ್ದೇ. ಈಗ ಕೋಪ ಯಾಕೆ ಮಾಡ್ಬೇಕು, ಇಷ್ಟೊಂದು ಮಾತು ಯಾಕೆ ಮಾಡ್ಬೇಕು ಅನ್ನೋ ತರನೇ ಅಂತಿದ್ದೆ. ಯಾವಾಗ ಸುದೀಪ್ ಸರ್ ಬಂದು ನಿಮ್ಮಿಂದಲೇ ಕೆನ್ನೆಗಿಂದ ಶುರು ಆಯ್ತು, ಟ್ರಿಗರ್ ಮಾಡಿದ್ರಿ ಅದಕ್ಕೆ. ಓಹ್, ಇಲ್ಲಿ ಹೊಡೆದ್ನ, ಮಿಸ್ ಹೊಡೆದ್ನ, ಅಕಸ್ಮಾತ್ ನಾನೇನಾದ್ರು ಅವರು ತಳ್ಳಿದ್ರು ಹಾಗೆ ಹೀಗೆ ಅಂತ ಹೇಳ್ಕೊಂಡು ನಾನು ಬೇರೆ ರೀತಿ ಹೋಗ್ತಿದ್ರೆ ತಪ್ಪು ನನ್ನಲ್ಲೇ ಇಟ್ಕೊಂಡು ನಾನು ಎಷ್ಟು ಮುಂದೆ ಹೋಗ್ತಿದ್ದೆ. ಅದನ್ನೆಲ್ಲ ಅವಾಗ ಇನ್ನೂ ದೊಡ್ಡ ತಪ್ಪಾಗ್ತಿತ್ತು. ಏನೋ ಪುಣ್ಯಕ್ಕೆ ಅಲ್ಲಿಗೆ ಸರಿ ಹೋಯ್ತು. ನಂಗೆ ಸುದೀಪ್ ಸರ್ ಹೇಳಿದಾಗ ಸರಿ, ಇದು ನನ್ನಿಂದಲೇ ತಪ್ಪಾಗಿದೆ, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ.